ಇಂಡಿಯಾದಲ್ಲಿ ರಿಯಲ್‌ಮಿ P4 ಅನ್ನುವಂತ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಹೈಪರ್ ವಿಷನ್ ಅಂತ ಒಂದು ಚಿಪ್‌ನ ಅಳವಡಿಸಿದ್ದಾರೆ ಅಂತ ಹೇಳ್ಬೋದು. ಈ ಚಿಪ್ ನಿಮಗೆ ಹೈಲೈಟ್ ಅಂತ ಹೇಳ್ತಾ ಇದ್ದಾರೆ ಇವ್ರು. ಆ ಬಜೆಟ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಚಿಪ್ ಇರುವಂತ ಡ್ಯುಯಲ್ ಚಿಪ್ ಇರುವಂತ ಫೋನ್ ಯಾವುದು ಇಲ್ಲ. ಇದೇ ನಮ್ದೇ ಫೋನ್ ತುಂಬಾ ಚೆನ್ನಾಗಿರೋದು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಜಿಎಂಐ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಜಾನೇ ಮಾತಾಡ್ಕೊಳ್ಳೋಣ. ಇದು ಎಷ್ಟರ ಮಟ್ಟಿಗೆ ನಿಜ, ಇದರಿಂದ ಎಷ್ಟು ಉಪಯೋಗ ಇದೆ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ನಿಮಗೆ ಡಿಸೈನ್ ನಿಮಗೆ ನಾರ್ಮಲ್ ಎಲ್ಲ ಫೋನ್ಗಳು ಯಾವ ತರ ಕ್ಯಾಮ್ರಾ ಡಿಸೈನ್ ನಿಂತಿದೆ ಅದೇ ತರ ಡಿಸೈನ್ ಬರುತ್ತೆ. ಇವ್ರೇನ್ ಕ್ಯಾಮ್ರಾಗಾಗಿ ಎಕ್ಸ್ಟ್ರಾ ಡಿಸೈನ್ ನ ಇನೋವೇಷನ್ ಮಾಡಿಲ್ಲ ಅಂತ ಹೇಳ್ಬೋದು. ಮತ್ತೆ ಬಿಲ್ಡ್ ಕ್ವಾಲಿಟಿ ನಿಮಗೆ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಬರುತ್ತೆ. ಆ ಪ್ರೈಸ್ ಕಿಟಲ್ಲಿ ನಿಮಗೆ ಬೆಟರ್ ಬಿಲ್ಡ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು. ಮತ್ತೆ ಫ್ರಂಟ್ ಅಲ್ಲಿ ನಿಮಗೆ ಕಾರ್ನಿಂಗ್ 7A ಪ್ರೊಟೆಕ್ಷನ್ ಯೂಸ್ ಮಾಡಿದ್ದಾರೆ. ಡಿಸ್ಪ್ಲೇ ನಿಮಗೆ 6.7 ಇಂಚ್ ಫುಲ್ ಎಚ್ ಡಿ ಪ್ಲಸ್ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. 4500 ನಿಟ್ ಬ್ರೈಟ್ನೆಸ್ ನ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. HDR10+ ಸಪೋರ್ಟ್ ಇದೆ. 10 ಬಿಟ್ ಪ್ಯಾನಲ್ ಇದಾಗಿರುತ್ತೆ ಅಂತ ಹೇಳ್ಬೋದು. ಡಿಸ್ಪ್ಲೇ ನಿಮಗೆ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ಬೋದು. ಆ ಪ್ರೈಸ್ ಕಡೆಯಲ್ಲಿ ನಿಮಗೆ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಓಕೆ ಅಂತ ಹೇಳ್ಬೋದು. ಕೆಲವೊಂದು ಫೋನ್ಸ್ ಕಂಪನಿಗಳು 1.5K ಆಫರ್ ಮಾಡುತ್ತವೆ, ಬಟ್ ಇದು ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಆ ಪ್ರೈಸ್ ಕಡೆಯಲ್ಲಿ ಓಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಪ್ರೊಸೆಸರ್ ನೋಡಿದ್ರೆ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಪ್ರೊಸೆಸರ್ ಕೊಟ್ಟಿದ್ದಾರೆ. ಆ ಪ್ರೈಸ್ ಕಡೆಯಲ್ಲಿ ಆಲ್ಮೋಸ್ಟ್ ಒಂದು 2 ರಿಂದ 3 ಫೋನ್ಗಳಲ್ಲಿ ಈ ಪ್ರೊಸೆಸರ್ ಇದೆ ಅಂತ ಹೇಳ್ಬೋದು. ಇದು ನಿಮಗೆ ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಆ ಪ್ರೈಸ್ ಕಡೆಯಲ್ಲಿ. ಮತ್ತೆ ಇದ್ರ ಜೊತೆ ಎಕ್ಸ್ಟ್ರಾ ಆಗಿ ಹೈಪರ್ ವಿಷನ್ ಅನ್ನುವಂತ ಚಿಪ್ ಕೊಟ್ಟಿದ್ದಾನೆ. ಇದರಿಂದ ನಿಮ್ಗೆ ಏನಪ್ಪಾ ಯೂಸ್ ಅಪ್ಪ ಅಂತಂದ್ರೆ, ನೀವು ಡಿಸ್ಪ್ಲೇನ ಯೂಸ್ ಮಾಡ್ಕೊಂಡು ಕ್ಲಾರಿಟಿನ ಎನ್ಹಾನ್ಸ್ ಮಾಡುತ್ತೆ. ಮತ್ತೆ ಕಡಿಮೆ ಕ್ವಾಲಿಟಿ ಇರುವಂತ ಇಮೇಜ್ ಅನ್ನು ಕೂಡ ಇದು ನಿಮಗೆ ಸ್ವಲ್ಪ ಬೆಟರ್ ಕ್ವಾಲಿಟಿಯಾಗಿ ಬೂಸ್ಟ್ ಮಾಡಿಬಿಟ್ಟು ತೋರಿಸುತ್ತೆ ಅಂತ ಹೇಳ್ಬೋದು. ಆದ್ರಿಂದ ನಿಮಗೆ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಡಿಸ್ಪ್ಲೇನ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಿಮಗೆ ತುಂಬಾ ಸ್ಮೂತ್ ಆಗಿರುತ್ತೆ ಅಂತ ಹೇಳ್ಬೋದು. ಗೇಮ್ ಆಡ್ಬೇಕಾದ್ರೆ ನಿಮಗೆ ಇದು ತುಂಬಾ ಸ್ಮೂತ್ ಆಗಿ ಫ್ರೇಮ್ಸ್ ಗಳನ್ನ ಆಡ್ ಮಾಡುತ್ತೆ. ಇವಾಗ 90 FPS ಆ ಪ್ರೊಸೆಸರ್ ಗೆ 90 FPS ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಇದೆ. ಬಟ್ ಈ ಎಕ್ಸ್ಟ್ರಾ ವಿಷನ್ ಚಿಪ್ ಇರೋದ್ರಿಂದ ಏನಾಗುತ್ತೆ, ನಿಮಗೆ 144 ಹೆಡ್ಸ್ ರಿಫ್ರೆಶ್ ರೇಟ್ ಇದೆಯಲ್ಲ ಅದ್ರ ತನಕ ನಿಮಗೆ ಫ್ರೇಮ್ಸ್ ನ ಆಡ್ ಮಾಡ್ತಾ ಹೋಗುತ್ತೆ ಇದು ಈ ಎಕ್ಸ್ಟ್ರಾ ಹೈಪರ್ ವಿಷನ್ ಚಿಪ್ ಅನ್ನೋದು. ಆದ್ರಿಂದ ನಿಮಗೆ ಗೇಮಿಂಗ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಬೆಟರ್ ಆಗುತ್ತೆ. ಇದರಿಂದ ತುಂಬಾ ಉಪಯೋಗ ಇದೆ. ಸ್ವಲ್ಪ ನೋಡಿದ್ರೆ ನಿಮಗೆ ಇದೇ ಚಿಪ್ ತರಾನೇ ನೀವು IQ ನೋಡ್ಬೋದಲ್ಲ, ಸೂಪರ್ ಕಂಪ್ಯೂಟಿಂಗ್ Q1 ಚಿಪ್ ಅನ್ನ, ಅದನ್ನೇ ಸ್ವಲ್ಪ ಇವರು ನೆಕ್ಸ್ಟ್ ಲೆವೆಲ್ಗೆ ಈ ತರ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೇನಿಲ್ಲ ಸ್ನೇಹಿತರೆ, ಈ ಎರಡು ಚಿಪ್ ನಿಮಗೆ ತುಂಬಾ ಅವಶ್ಯಕತೆ ಇದೆ. ಆ ಪ್ರೈಸ್ ಕೇಟಗರಿ ಇದು ಕೊಟ್ಟಿರೋದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಮತ್ತೆ ಕ್ಯಾಮ್ರಾ ನೋಡಿದ್ರೆ ನಿಮಗೆ ಬ್ಯಾಕ್ ಸೈಡ್ 50 ಮೆಗಾಪಿಕ್ಸೆಲ್ ಮತ್ತು 8 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಮೇನ್ ಸೆನ್ಸರ್ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಬಟ್ 8 ಮೆಗಾಪಿಕ್ಸೆಲ್ ಆಟ ಆಡಿಂಗಲ್ಲಿ ನಿಮಗೆ ಅಷ್ಟೊಂದು ಯೂಸ್ ಮಾಡಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಫ್ರಂಟ್ ಅಲ್ಲಿ 16 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಡೀಸೆಂಟ್ ಅಂತ ಹೇಳ್ಬೋದು ಆ ಪ್ರೈಸ್ ಕೇಟಗರಿ. ಇನ್ನು ಸ್ವಲ್ಪ 32 ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮತ್ತೆ ಬ್ಯಾಟರಿ ನಿಮಗೆ 7000 mAh ಬ್ಯಾಟರಿ ಕೊಟ್ಟಿದ್ದಾರೆ. ಸಿಲಿಕಾನ್ ಕಾರ್ಬನ್ ಬ್ಯಾಟರಿ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಬಾಕ್ಸ್ ಅಲ್ಲಿ ನಿಮಗೆ ಚಾರ್ಜರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. RAM ಅಂಡ್ ROM ನೋಡಿದ್ರೆ ನಿಮಗೆ LPDDR4X RAM ಯೂಸ್ ಮಾಡಿದ್ದಾರೆ. UFS 3.1 ಸ್ಟೋರೇಜ್ ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ ನಿಮಗೆ ತುಂಬಾ ಒಳ್ಳೆಯದು ಆ ಪ್ರೈಸ್ ಕ್ಯಾಟಗರಿಯಲ್ಲಿ. ಬಟ್ RAM ನಮಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಚಿಪ್ ಬೆಟರ್ ಪರ್ಫಾರ್ಮೆನ್ಸ್ ಇರುವಂತ ಪ್ರೊಸೆಸರ್ ನ ಕೊಟ್ಬಿಟ್ಟು RAM ಅಲ್ಲಿ ನಿಮಗೆ ಕಾಂಪ್ರಮೈಸ್ ಆದರೆ ಇದು ಒಳ್ಳೆಯದಲ್ಲ ಅಂತ ಹೇಳ್ಬೋದು. RAM ನಿಮಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. LPDDR5 ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೋದು ಆ ಪ್ರೈಸ್ ಕ್ಯಾಟಗರಿಯಲ್ಲಿ. ನೆಕ್ಸ್ಟ್ ಇದರಲ್ಲಿ ಇರುವಂತ ಅಪ್ಡೇಟ್ಸ್ ಬಗ್ಗೆ ನೋಡೋದಾದ್ರೆ ನಿಮಗೆ 4 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್, 6 ಇಯರ್ಸ್, 5 ಇಯರ್ಸ್ OS ಅಪ್ಡೇಟ್ ನ ಕೊಡ್ತಾನೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇದರಲ್ಲಿ IP68, 69 ಇಲ್ಲ ಸ್ನೇಹಿತರೆ. IP66, 65 ಮಾತ್ರ ಇದೆ. ಕಳೆದ ವರ್ಷದಲ್ಲಿ ನಿಮಗೆ 68, 69 ಸಪೋರ್ಟ್ ಇತ್ತು, ವಾಟರ್ ರೆಸಿಸ್ಟೆಂಟ್ ಇತ್ತು. ಬಟ್ ಇದು ಮಾತ್ರ ನಿಮಗೆ IP68 ಬರಲ್ಲ, 66, 65 ಮಾತ್ರ ಬರುತ್ತೆ ಅಂತ ಹೇಳ್ಬೋದು. ಅರೌಂಡ್ ಇದನ್ನ ಲಾಂಚ್ ಮಾಡಿರೋದು 18,500 ಗೆ ಲಾಂಚ್ ಮಾಡಿದ್ದಾರೆ. ಆ ಪ್ರೈಸ್ ಕ್ಯಾಟಗರಿಯಲ್ಲಿ ಇದು ನಿಮಗೆ ಓಕೆ ಅಂತಾನೆ ಹೇಳ್ಬೋದು. ಇನ್ನೊಂದು ಸ್ವಲ್ಪ ದಿನ ಬಿಗ್ ಬಿಲಿಯನ್ ಡೇಸ್ ಬರುತ್ತೆ. ಅವಾಗ ನಿಮಗೆ ಇದು ಅರೌಂಡ್ 15,000 ರಿಂದ 16,000 ಬರುತ್ತೆ ಅಂತ ಹೇಳ್ಬೋದು ಡಿಸ್ಕೌಂಟ್ ಅಲ್ಲಿ. ಇವಾಗಲೂ ಕೂಡ ನಿಮಗೆ ಇದು ಕಾರ್ಡ್ ಆಫರ್ ಅಲ್ಲಿ ನಿಮಗೆ 15,000 ಸಿಗತ್ತೆ. ಬಟ್ ಕಾರ್ಡ್ ಗೀಡ್ ಏನು ಯೂಸ್ ಮಾಡಲ್ಲ, ಡೈರೆಕ್ಟ್ ಆಗಿ 18,500 ಗೆ ತಗೋತಾರೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಯಾರಾದ್ರೂ ಕಾರ್ಡ್ ಯೂಸ್ ಮಾಡಿ ಒಂದು ಫೋನ್ ಆನ್ಲೈನ್ ನಲ್ಲಿ ತಗೊಂಡ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನಂತೂ ಇನ್ನುವರೆಗೂ ಫೋನ್ ತಗೊಳ್ಳುವಾಗ ಒಂದಿನ ಕಾರ್ಡ್ ಯೂಸ್ ಮಾಡಿಲ್ಲ. ನಂತರ ಆ ಕಾರ್ಡ್ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.